ಅಂದರೆ ಸಿದ್ದರಾಮಯ್ಯನ ಬಡ್ಜೆಟು ಕಸದ ಬುಟ್ಟಿಗೆ ತಾನೇ ಹಾಕ್ಬೇಕೀಗ, ಕಸದ ಬುಟ್ಟಿಗೆ ತಾನೇ ಹಾಕ್ಬೇಕು. ನಾನು 17 ಬಡ್ಜೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀನು 17 ಬಡ್ಜೆಟ್ಟು ಏನು ಮಾಡಿದೆ? ನೀನು ದುಡ್ಡು ಹಣ ಎಲ್ಲೋಯ್ತು? ಯಾವ ಇಲಿಗಳ ಬಿಲ್ದಲ್ಲಿ ಹೊರಟೋಯ್ತು? ಈಗ ದೊಡ್ಡದಾಗಿ ಹೇಳ್ತಿರಲ್ಲ, ಇಷ್ಟು ಬಡ್ಜೆಟ್ ಯಾರು ಮಾಡಿಸಿಲ್ಲ ರೆಕಾರ್ಡು. ಮತ್ತೆ ಇಷ್ಟು ದೀರ್ಘ ಮುಖ್ಯಮಂತ್ರಿ ಯಾರು ಇಲ್ಲ. ನೀನೇ ಬಡ್ಜೆಟ್ಟು, ನೀನೇ ದೀರ್ಘ ಮುಖ್ಯಮಂತ್ರಿ. ಇಷ್ಟಿದ್ದು ನಾವು ಮುಂದುವರಿಬೇಕಾಯ್ತಲ್ಲ, ನಾವು ಹಿಂದೆ ಹೋಗ್ತಾ ಇದ್ದೀರಿ. ಇನ್ನೊಂದು, ಸಿದ್ದರಾಮಯ್ಯ ಇಸ್ ಗ್ರೇಟ್ ಅಲ್ವಾ? 16 ಆಗಿ 17ನೇ ಬಡ್ಜೆಟ್ ಮಾಡ್ತಾವೆ. 16 ಬಡ್ಜೆಟ್ ಮಾಡಿದ್ದಾರೆ ಅಂದರೆ ಈ ಕರ್ನಾಟಕ ಸಮೃದ್ಧಿ ಆಗ್ಬಿಡ್ಬೇಕಾಯ್ತು. ವಿಜಯನಗರ ಸಾಮ್ರಾಜ್ಯದ ಥರ ಚಿನ್ನವನ್ನು ನಾವು ರೋಡಲ್ಲಿ ಅಳೆದು ಮಾರಬೇಕಾಯಿತು. ಮೊನ್ನೆ ವರದಿ ಬಂದಿದೆ, ಇದ್ರದ್ದು ಹಿಂದುಳಿದ ಆಯೋಗದ ವರದಿ ಬಂದಿದೆ, ಕರ್ಜೋಟ್ರು ಓದಿಲ್ಲ. ಮೊದಲೇನಿತ್ತಲ್ಲ ಹಿಂದುಳಿದ ನಂಜುಂಡಪ್ಪ ವರದಿಯಲ್ಲಿ ಏನು ತಾಲೂಕುಗಳಿದ್ದಲ್ಲ, ಅದಕ್ಕಿಂತ 30% ಜಾಸ್ತಿ ಆಗ್ಬಿಟ್ಟಿದೆ ಹಿಂದುಳಿದಿರೋದು. ಮೋಸ್ಟ್ ಬ್ಯಾಕ್ವರ್ಡ್ ಮೊದಲಿದ್ದಕ್ಕೂ ಈಗ 177 ಏನಾಗಿದೆ ಕೊಡ್ತೀನಿ, ಅದು 177 ತಾಲೂಕು ಹಿಂದುಳಿದ ತಾಲೂಕು ಅಂತ ಈಗ 30% ಜಾಸ್ತಿ ಆಗಿದೆ. ಅಂದ್ರೆ ಸಿದ್ದರಾಮಯ್ಯನ ಬಡ್ಜೆಟ್ ಕಸದ ಬುಟ್ಟಿಗೆ ತಾನೇ ಹಾಕ್ಬೇಕೀಗ, ಕಸದ ಬುಟ್ಟಿಗೆ ತಾನೇ ಹಾಕ್ಬೇಕು. ನಾನು 17 ಬಡ್ಜೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀನು 17 ಬಡ್ಜೆಟ್ ಏನು ಮಾಡಿದೆ? ನೀನು ದುಡ್ಡು ಹಣ ಎಲ್ಲೋಯ್ತು? ಯಾವ ಇಲಿಗಳ ಬಿಲ್ದಲ್ಲಿ ಹೊರಟೋಯ್ತು? ಈಗ ದೊಡ್ಡದಾಗಿ ಹೇಳ್ತಿರಲ್ಲ, ಇಷ್ಟು ಬಡ್ಜೆಟ್ ಯಾರು ಮಾಡಿಸಿಲ್ಲ ರೆಕಾರ್ಡು. ಮತ್ತೆ ಇಷ್ಟು ದೀರ್ಘ ಮುಖ್ಯಮಂತ್ರಿ ಯಾರು ಇಲ್ಲ. ನೀನೇ ಬಡ್ಜೆಟ್ಟು, ನೀನೇ ದೀರ್ಘ ಮುಖ್ಯಮಂತ್ರಿ. ಇಷ್ಟಿದ್ದು ನಾವು ಮುಂದುವರಿಬೇಕಾಯ್ತಲ್ಲ, ನಾವು ಹಿಂದೆ ಹೋಗ್ತಾ ಇದ್ದೀರಿ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನಾನೊಂದು ತುಳಿತಕ್ಕೆ ಒಳಗಾದ ರಥವನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಈ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ನಿಮಗೆ ಯೋಗ್ಯತೆ ಇದ್ದರೆ ಇದನ್ನ ನಾನು ಏನು ತಗೊಂಡೋಗಿದ್ದೀನಿ ಅದು ಮುಂದೆ ತಗೊಂಡೋಗಿ. ಅಕಸ್ಮಾತ್ ನಿಮ್ಮ ಕೈಲಿ ಆಗಕ್ಕಾಗಲ್ಲ, ಇಲ್ಲೇ ಬಿಟ್ಬಿಡಿ, ಹಿಂದಕ್ಕೆ ಎಳಿಬೇಡಿ ಅಂತ ಹೇಳಿದ್ದ. ಸಿದ್ದರಾಮಯ್ಯ ಹಿಂದಕ್ಕೆ ಎಳೆಯೋಗಿರಿ ಯಾಕೆ? ಇದು ನಂಜುಂಡಪ್ಪ ಅವರದು ಯಾವಾಗ ಆಗಿದ್ದು? SM ಕೃಷ್ಣ ಅವರು ಅವಕ್ಕಿಂತ ಇವಾಗ ಹಿಂದೆ ಹೋಗಿದ್ದೀರಿ. ನಾವು ಮುಂದುವರಿಬೇಕಾಯಿತು. ಅಲ್ಲಿ ಮೋದಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು 11ನೇ ಸ್ಥಾನದಲ್ಲಿದ್ರಿ ಪ್ರಪಂಚದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ, ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೀರಿ. ನಾವು ನೆಕ್ಸ್ಟ್ 4ಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ. 4, ನೆಕ್ಸ್ಟ್ 3ಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಪ್ರಗತಿ, ಇಲ್ಲಿ ಸಿದ್ದರಾಮಯ್ಯ ಕಾಲೆಳೆಯೋದು. ಇಷ್ಟು ತಾಲೂಕುಗಳು ಹಿಂದುಳಿಯಕ್ಕೆ ಯಾರ ಬಡ್ಜೆಟ್ ಕಾರಣ? ಈ ರಾಜ್ಯವನ್ನು ಆಳದವ್ರು ಯಾರು? ಬಿಜೆಪಿಯರ 9 ವರ್ಷ ರಾಜ್ಯ ಆಳಿರೋದು. ಏನಣ್ಣ, 9 ವರ್ಷ. ಈ ಮನೆ ಕಾಂಗ್ರೆಸ್ ಅವರು ಆಳಿರೋದೇ 60 ವರ್ಷ. ರಾಜ್ಯದ GST ಪಾಲು ಕೊಟ್ಟಿಲ್ಲ.